ಸೋಮವಾರಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಭೆ ಅಧ್ಯಕ್ಷ ಕಾಂತರಾಜು ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಅಸಮಾಧಾನ ಕೇಳಿಬಂದಿತು. ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡದ, ಪರಿಶೀಲನೆ ನಡೆಸದ ಅಧಿಕಾರಿಗಳು ಎಂಬ ಆರೋಪ ವ್ಯಕ್ತವಾಯಿತು. ಸಭೆಗಳಲ್ಲಿ ಸುಳ್ಳು ಮಾಹಿತಿ ನೀಡುತ್ತಿರುವುದಾಗಿ ಅಧ್ಯಕ್ಷ ಕಾಂತರಾಜು ಗಂಭೀರ ಆರೋಪ ಮಾಡಿದರು. ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ, ಆಹಾರ ಪೋಲಾಗುತ್ತಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಗರಂ ಆದರು. ಇದೇ ಸಂದರ್ಭದಲ್ಲಿ ಗಂಭೀರ ಚಿಕಿತ್ಸೆಗಾಗಿ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡಲಾಯಿತು. ಗಂಭೀರ ಚಿಕಿತ್ಸೆಗೆ ಅರ್ಹರು ಬಿಪಿಎಲ್ ಕಾರ್ಡ್ ಪಡೆಯುವ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳಿಂದ ಸಭೆಯಲ್ಲಿ ಮಾಹಿತಿ ನೀಡಲಾಯಿತು. ವಾಸ್ತವಿಕ ಮುಖ್ಯ ಅಂಶಗಳು ತುಂಬ ಡಿಫ್ರೆನ್ಸ್ ಇದೆ. ಸಾವಿರಾರು ಸ್ಟೂಡೆಂಟ್ಸ್ ಹುಡುಗರು ಕಿಡ್ಸ್ ಅಲ್ಲಿ ಇದ್ದಾರೆ ಅಂತ ನೀವು ಕೊಟ್ಟಿದ್ರಿ, ಅದಕ್ಕೆ ತುಂಬ ಸಾವಿರಗಟ್ಟಲೆ ವ್ಯತ್ಯಾಸ ಇದೆ. ಅದು ನಮಗೆ ಐಡೆಂಟಿಫಿಕೇಶನ್ ಮಾಡಬೇಕು ಅಂದರೆ ನಮ್ಮ ಗ್ಯಾರಂಟಿ ಸಮಿತಿಯವರು ನಿಮ್ಮ CDP ಅವರು ಬಂದಾಗ ಅವ್ರ ಜೊತೆ ಇರಬೇಕು. ಅವ್ರಿಗೆ ತಿಳಿಸಿ ಬರೋಕ್ಕಾಗ್ತಿದ್ರೆ ಇನ್ನೊಬ್ರು ಯಾರಾದ್ರು ಬರ್ತಾರೆ. ಅಷ್ಟು ಮಾಡೋಕ್ಕೆ ಪ್ರತಿ ಅಂಗನವಾಡಿ ನೋಡಿ, ನಮ್ಮ ಇವ್ರ ಬಗ್ಗೆ ಹೇಳ್ಬೇಕು, ಅವರು ಸ್ಟೇಟಸ್ ಅಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಇವರು ಹಾಕ್ತಾರೆ. ನಮಗೆ ಆಗ ಇವರು ಹೋಗಿದ್ದಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಆ ಥರ ಒಂದು ಪ್ರಚಾರ ಆಗಬೇಕಲ್ಲ, ಒಂದು ವಿಚಾರ ಮಾಡ್ತಿದ್ದಾರೆ ಅನ್ನೋದಾರು ಆಗಬೇಕಲ್ಲ. ನಮಗೆ ಗೊತ್ತಿರೋ ಹಾಗೆ ತುಂಬ ಅಂಗನವಾಡಿಗಳಲ್ಲಿ ಫುಡ್ ವೇಸ್ಟ್ ಆಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ. ಅದನ್ನ ಸರಿಪಡಿಸ್ಬೇಕು, ಅದೇ ಉದ್ದೇಶ. ಆಮೇಲೆ ಅಂಗನವಾಡಿಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದು ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು. 7-8 ಇರೋ ಜಾಗದಲ್ಲಿ 2ಕ್ಕೆ ಬರ್ತಾ ಇದೆ. 2 ಇರೋ ಜಾಗದಲ್ಲಿ 12 ಅಂತ ಬರೀತಾರೆ ಅನ್ನೋದು ನಮ್ ಗಮನಕ್ಕೆ ಬಂದಿದೆ. 40-30 ಬರ್ದಿದ್ದಾರೆ, 30 ಅದಕ್ಕೆ ಹೇಳಿದ್ದು ನಿಮ್ಗೆ. ನಿಮ್ಗೆ ಗೊತ್ತಿರೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಮೀಟಿಂಗ್ ಮೀಟಿಂಗ್ ಕರೀತಾರೆ, ಅಧ್ಯಕ್ಷ ಕರೀತಾರೆ, ನಾವು ಬರ್ತೀವಿ, ಮಾತು ಕೇಳ್ತೀವಿ, ಹೋಯ್ತೀವಿ. ಅದ್ರದ್ದು ಏನ್ ಫಲ ಸಿಗ್ತದೆ ಅಂತ ತಿಳ್ಕೊಂಡ್ರೆ ಸಾಕಷ್ಟೇ. ಅವ್ರು ಇದಕ್ಕೆ ಉತ್ತರವಾದಿ ಅವರು ಆಫೀಸರ್ಸ್ಗಳು, ನಾವು ಸದಸ್ಯರುಗಳು. ನೀವು ಅದನ್ನ ಮಾಡಿದ್ರೆ ಮಾತ್ರ ನಾವು ಜನಗಳಿಗೆ ಹೇಳಕ್ಕಾಗತ್ತೆ ಅಷ್ಟೇ. ನೀವೇನು ಮಾಡಿದ್ರೆ ಅಂದ್ರೆ ನಾವು ಸುಮ್ಮನೆ ಬರೋದು, ಮೀಟಿಂಗ್ ಕೂತ್ಕೊಂಡು ಟೀ ಕುಡಿಯೋದು, ಹೋಗೋದು ಅಷ್ಟೇ. ನೆಕ್ಸ್ಟ್ ನಾನು ಲಾಸ್ಟ್